ಇಷ್ಟ ದಿನ ಎಲ್ಲರೂ ನಿಮ್ಮ ಹತ್ರ ವಾಟ್ಸ್ಆಪ್ ನಂಬರ್ನ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ಇನ್ಮೇಲೆ ಎಲ್ಲರೂ ನಿಮ್ಮ ಹತ್ರ ವಾಟ್ಸ್ಆಪ್ ಯೂಸರ್ ನೇಮ್ ನ ಕೊಡಿ ಅಂತ ಕೇಳ್ತಾರೆ. ಯಾಕೆಂದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇದರಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ಗೆ ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೋತೀರಲ್ಲ, ಸೊ ಆ ರೀತಿಯಾಗಿ ನಿಮ್ಮ ಒಂದು ವಾಟ್ಸ್ಆಪ್ ಗೆನೆ ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಶೇರ್ ಆಗೋದಿಲ್ಲ. ಜಸ್ಟ್ ಅವ್ರು ನಿಮ್ಮ ಒಂದು ವಾಟ್ಸ್ಆಪ್ ಯೂಸರ್ ನೇಮ್ ನ ಸರ್ಚ್ ಮಾಡಿದ್ರೆ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಅಕೌಂಟ್ ನ ತೋರಿಸುತ್ತೋ ಅದೇ ರೀತಿಯಾಗಿ ಇಲ್ಲಿ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ನ ತೋರಿಸುತ್ತೆ. ಸೊ ಇದರಿಂದ ಅವರು ಡೈರೆಕ್ಟ್ ಆಗಿ ನಿಮ್ಗೆ ಚಾಟ್ ಮಾಡಬಹುದು. ಸೊ ಈ ಒಂದು ಅಪ್ಡೇಟ್ ಹೊಸದಾಗಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಅಪ್ಡೇಟ್ ಅಲ್ಲಿ ನೀವು ನಿಮ್ಮ ಒಂದು ಯೂಸರ್ ನೇಮ್ ನ ಸೊ ರಿಸರ್ವ್ ಮಾಡ್ಕೋಬೇಕಾಗತ್ತೆ. ಅಂತಂದ್ರೆ ಸೊ ನಿಮ್ಮ ಒಂದು ಯೂಸರ್ ನೇಮ್ ನ ಇವಾಗ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಯಾವಾಗ ಈ ಒಂದು ಅಪ್ಡೇಟ್ ಎಲ್ಲರಿಗೂ ಸಿಗುತ್ತಲ್ಲ, ಸೊ ಆಮೇಲೆ ನಿಮ್ಮ ಒಂದು ಯೂಸರ್ ನೇಮ್ ನ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಪ್ರೊಫೈಲ್ ಅಲ್ಲಿ ಐಡೆಂಟಿಫೈ ಆಗುತ್ತೆ. ಅದರಿಂದ ಯಾರು ಬೇಕಾದ್ರೂ ನಿಮ್ಗೆ ಚಾಟ್ ಮಾಡ್ಬೋದು. ಸೊ ಇವಾಗ ನೀವು ಕೇಳ್ಬೋದು, ಇದರಿಂದ ಯಾರು ಬೇಕಾದ್ರೂ ನಮ್ಗೆ ಚಾಟ್ ಮಾಡ್ಬೋದು ಅಂದ್ರೆ ನಮ್ಮ ಒಂದು ಪ್ರೈವಸಿ ಹಾಳಾಗುತ್ತಲ್ವಾ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕೂಡ ಒಂದು ಅವ್ರ ಆಪ್ಷನ್ ನ ಕೊಟ್ಟಿದ್ದಾರೆ. ಸೊ ಒಂದು ಕೋಡ್ ಬರುತ್ತೆ, ಆ ಒಂದು ಕೋಡ್ ನ ಎಂಟರ್ ಮಾಡಿದ್ರೆ ಮಾತ್ರ ಯಾರಾದ್ರೂ ನಿಮ್ ಜೊತೆ ಚಾಟ್ ಮಾಡ್ಬೋದು. ಆ ರೀತಿಯಾಗಿ ಕೂಡ ಒಂದು ಸೆಟ್ಟಿಂಗ್ ಇದೆ. ಸೊ ಎಲ್ಲದನ್ನ ನಾನು ಮೊಬೈಲ್ ಸ್ಕ್ರೀನ್ ಅಲ್ಲಿ ಯಾವ ರೀತಿಯಾಗಿ ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು, ಸೊ ಯಾವ ರೀತಿಯಾಗಿ ಆ ಒಂದು ಕೋಡ್ ನ ಸೆಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿದಿರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ನ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನಿಮ್ಮ ಒಂದು ವಾಟ್ಸ್ಆಪ್ ನ ಓಪನ್ ಮಾಡ್ಕೊಳ್ಳಿ. ಸೊ ವಾಟ್ಸ್ಆಪ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ ಅಲ್ವಾ, ಸೊ ಆ ಒಂದು ಲೈನ್ ನ ಮೇಲೆ ಕ್ಲಿಕ್ ನ ಮಾಡ್ಬಿಟ್ಟು ಕೆಳಗಡೆ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಆ ಒಂದು ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇದೆಯಲ್ಲ, ಸೊ ಆ ಒಂದು ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ನೋಡ್ಬೋದು ನೇಮ್ ಅಬೌಟ್ ಯೂಸರ್ ನೇಮ್ ಅಂತ ಹೇಳ್ಬಿಟ್ಟು ಹೊಸ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅವರು ಯೂಸರ್ ನೇಮ್ ಅಲ್ಲಿ ರಿಸರ್ವ್ ಯೂಸರ್ ನೇಮ್ ಅಂತ ಹೇಳ್ಬಿಟ್ಟು. ಅಂತಂದ್ರೆ ನೀವು ನಿಮ್ಮ ಒಂದು ಯೂಸರ್ ನೇಮ್ ನ ಇವಾಗ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸೊ ಮೊದಲೇ ರಿಸರ್ವ್ ಮಾಡ್ಬೋದು. ಸೊ ಯೂಸರ್ ನೇಮ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಸೊ ಇಲ್ಲಿ ಯೂಸರ್ ನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಕ್ರಿಯೇಟ್ ಯೂಸರ್ ನೇಮ್ ಅಂತ ಹೇಳ್ಬಿಟ್ಟು. ಅಂತಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಒಂದು ಸಪರೇಟ್ ಆಗಿ ಹೊಸ ಒಂದು ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲ ನಿಮ್ಗೆ ಬೇಡ, ನಮ್ಮ ಹತ್ರ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಥವಾ ಫೇಸ್ಬುಕ್ ಅಕೌಂಟ್ ಇದೆ ಅಂತಂದ್ರೆ ಅದ್ರಲ್ಲಿ ಏನ್ ಯೂಸರ್ ನೇಮ್ ಇರ್ತಲ್ಲ, ಸೊ ಅದೇ ಒಂದು ಯೂಸರ್ ನೇಮ್ ನ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಸೊ ಕೆಳಗಡೆ ಇದೆಯಲ್ಲ ಯೂಸ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅಥವಾ ಕೆಳಗಡೆ ಯೂಸ್ ಫೇಸ್ಬುಕ್ ಯೂಸರ್ ನೇಮ್ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಯೂಸರ್ ನೇಮ್ ಇದೆ, ಸೊ ಆ ಒಂದು ಯೂಸರ್ ನೇಮ್ ನ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಯೂಸರ್ ನೇಮ್ ಆಗಿ ತಗೋಬಹುದು. ಸೊ ನಾನು ಇವಾಗ ಇಲ್ಲಿ ಹೊಸದಾಗಿ ಒಂದು ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದಕ್ಕೋಸ್ಕರ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ತೋರಿಸುತ್ತೆ. ಸೊ ನಿಮ್ಮ ಒಂದು ಯೂಸರ್ ನೇಮ್ ನ ಕ್ರಿಯೇಟ್ ಮಾಡಕ್ಕೆ ಕೇಳುತ್ತೆ. @ ಅಂತ ಬಂದ್ರೆ ಸೊ ಅದ್ರ ಮುಂದೆ ನೀವು ನಿಮ್ಮ ಒಂದು ಯೂಸರ್ ನೇಮ್ ಏನ್ ಬೇಕಲ್ಲ ನಿಮ್ಗೆ, ಸೊ ಅದನ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವಾಗ ನನ್ನ ಒಂದು ಫ್ರೆಂಡ್ ಮೊಬೈಲ್ ಅಲ್ಲಿ ಅವನ ಒಂದು ವಾಟ್ಸ್ಆಪ್ ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅವನ ಒಂದು ಹೆಸರನ್ನ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಸೊ ಸುದೀಪ್ ಎಂ ಅಂತ ಹೇಳ್ಬಿಟ್ಟು ಸೊ ಅಂಡರ್ಸ್ಕೋರ್ ಹಾಕ್ತೀನಿ. ಸೊ ಇಲ್ಲಿ ಅದೇನಾದ್ರು ಅವೈಲಬಲ್ ಇತ್ತು ಅಂತಂದ್ರೆ ನಿಮ್ಗೆ ಇಲ್ಲಿ ಟಿಕ್ ಮಾರ್ಕ್ ಕೊಡುತ್ತೆ. ಅವೈಲಬಲ್ ಇಲ್ಲ ಅಂತಂದ್ರೆ ಸೊ ಇಲ್ಲಿ ಏನಿದೆಯಲ್ಲ ದಿಸ್ ಯೂಸರ್ ನೇಮ್ ಇಸ್ ನಾಟ್ ಅವೈಲಬಲ್ ಈ ರೀತಿಯಾಗಿ ಬರುತ್ತೆ. ಅವಾಗ ನೀವು ಏನಾದ್ರು ಅಂಡರ್ಸ್ಕೋರ್ ಹಾಕೋದು ಅಥವಾ ಏನಾದ್ರು ಹ್ಯಾಶ್ ಟ್ಯಾಗ್ ಸೊ ಆ ತರ ಹಾಕ್ಬಿಟ್ಟು ಅಥವಾ ಏನಾದ್ರು ಇನ್ಸಿಯಲ್ ಅಥವಾ ಡೇಟ್ ಆಫ್ ಬರ್ತ್ ಏನಾದ್ರು ಇರುತ್ತಲ್ಲ, ಸೊ ನಂಬರ್ಗಳನ್ನ ಹಾಕ್ಬಿಟ್ಟು ಸೊ ನಿಮ್ಮ ಒಂದು ಯೂಸರ್ ನೇಮ್ ಅವೈಲೇಬಲ್ ಇರುವಂತ ಯೂಸರ್ ನೇಮ್ ನ ಸೊ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಸುದೀಪ್ ಎಂ ಅಂಡರ್ಸ್ಕೋರ್ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ನಂಗೆ ಸೈಡ್ ಅಲ್ಲಿ ಗ್ರೀನ್ ಟಿಕ್ ಮಾರ್ಕ್ ತೋರಿಸ್ತಾ ಇದೆ. ಅಂತಂದ್ರೆ ಸೊ ಈ ಒಂದು ಯೂಸರ್ ನೇಮ್ ನಮಗೆ ಅವೈಲೇಬಲ್ ಇದೆ, ಇದನ್ನ ನಾವು ತಗೋಬಹುದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೆಕ್ಸ್ಟ್ ಸೇವ್ ಆಪ್ಷನ್ ಇದೆಯಲ್ಲ, ಸೊ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ತಿದ್ದಂಗೆ ನಿಮ್ಗೆ ಇಲ್ಲಿ ಅವ್ರು ತೋರಿಸ್ತಾ ಇದ್ರೆ ಯು ರಿಸರ್ವ್ಡ್ ಅಟ್ ಸುದೀಪ್ ಎಂ ಅಂಡರ್ಸ್ಕೋರ್ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಸೂನ್ ಯು ಕ್ಯಾನ್ ಶೇರ್ ಯುವರ್ ಯೂಸರ್ ನೇಮ್ ಇನ್ಸ್ಟೆಡ್ ಆಫ್ ಫೋನ್ ನಂಬರ್ ವೆನ್ ಕನೆಕ್ಟಿಂಗ್ ವಿತ್ ಸಮ್ಮನ್ ಫಾರ್ ದಿ ಫಸ್ಟ್ ಟೈಮ್ ಅಂತ. ಅಂತಂದ್ರೆ ಸೊ ನೀವು ಫಸ್ಟ್ ಟೈಮ್ ಯಾರ ಜೊತೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಅವ್ರಿಗೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ನ ಕೊಟ್ಟಿದ್ರಲ್ಲ ಇವಾಗ, ಸೊ ಆ ರೀತಿಯಾಗಿ ಕೊಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಯೂಸರ್ ನೇಮ್ ಇದೆ ಸುದೀಪ್ ಎಂ ಅಂಡರ್ಸ್ಕೋರ್. ಸೊ ಇದನ್ನ ಕೊಟ್ರೆ ಸಾಕು, ಅವ್ರು ಡೈರೆಕ್ಟ್ ಆಗಿ ನಿಮ್ಮ ಜೊತೆನೆ ವಾಟ್ಸ್ಆಪ್ ಅಲ್ಲಿ ಚಾಟ್ ನ ಮಾಡ್ಬೋದು. ಫಸ್ಟ್ ಟೈಮ್ ಆಗಿರುತ್ತೆ. ಸೊ ಆಮೇಲೆ ಆಟೋಮೆಟಿಕ್ ಆಗಿ ನೀವು ಕಾನ್ವರ್ಸೇಷನ್ ನ ಕಂಟಿನ್ಯೂ ಮಾಡ್ಬೋದು. ಸೊ ನೆಕ್ಸ್ಟ್ ಇದಾದ್ಮೇಲೆ ಡನ್ ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡಿ. ಡನ್ ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ತಿದ್ದಂಗೆ ನಿಮ್ಗೆ ನಿಮ್ಮ ಒಂದು ಯೂಸರ್ ನೇಮ್ ರಿಸರ್ವ್ ಆಗಿರುತ್ತೆ. ಸೊ ಇಲ್ಲಿ ಅವ್ರು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಯೂಸರ್ ನೇಮ್ಸ್ ಆರ್ ಕಮಿಂಗ್ ಸೂನ್, ವಿ ವಿಲ್ ಲೆಟ್ ಯು ನೋ ವೆನ್ ಯು ಆರ್ ರೆಡಿ ಟು ಯೂಸ್ ಅಂತ ಹೇಳ್ಬಿಟ್ಟು. ಯೂಸರ್ ನೇಮ್ ಅನ್ನೋದನ್ನ ವಾಟ್ಸ್ಆಪ್ ಅವರು ಇವಾಗ ಮೊದಲೇ ರಿಸರ್ವ್ ಮಾಡಕ್ಕೆ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ನಿಮ್ಮ ಒಂದು ಯೂಸರ್ ನೇಮ್ ನ ತಗೊಳ್ಳಿ. ಯಾಕೆಂತಂದ್ರೆ ಸೊ ನೀವು ಡೈರೆಕ್ಟ್ ಆಗಿ ಏನಾದ್ರು ಅಪ್ಡೇಟ್ ಬಂದ್ಮೇಲೆ ತಗೊಂತೀನಿ ಅಂತಂದ್ರೆ ಸೊ ಆಲ್ರೆಡಿ ತುಂಬಾ ಜನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನಿಮಗೆ ಬೇಕಾಗಿರೋ ಯೂಸರ್ ನೇಮ್ ಕೂಡ ಅವಾಗ ಸಿಗಲ್ಲ. ಸೊ ನೀವು ಅವಾಗ ಸುಮ್ಮನೆ ಲೆಂತ್ ಆಗಿರೋ ಯೂಸರ್ ನೇಮ್ ನ ತಗೋಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಏನ್ ಯೂಸರ್ ನೇಮ್ ಬೇಕು, ಸೊ ಅಪ್ಡೇಟ್ ಇವಾಗ ಬಂದಿದೆ, ಸೊ ಬೇಗ ಹೋಗ್ಬಿಟ್ಟು ಎಲ್ಲರೂ ನಿಮ್ಮ ಒಂದು ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅವಾಗಲೇ ನಾನು ಹೇಳ್ದೆ ಅಲ್ವಾ, ಸೊ ಯಾರು ಬೇಕಾದ್ರೂ ಯೂಸರ್ ನೇಮ್ ಹಾಕ್ಬಿಟ್ಟು ನಿಮ್ಗೆ ಚಾಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ರೆ
ಕಾಂಟ್ಯಾಕ್ಟ್ ಮೀ ಬೈ ಯೂಸರ್ ನೇಮ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ ಕೆಳಗಡೆ ಎವ್ರಿ ಒನ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಪೀಪಲ್ ಹೂ ನೋ ಮೈ ಕೀ ಅಂತ ಹೇಳ್ಬಿಟ್ಟು. ಸೊ ಅಂತಂದ್ರೆ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಒಂದು ಕೋಡ್ ಬರುತ್ತೆ. ಸೊ ಆ ಒಂದು ಕೋಡ್ ನ ನೀವು ಯಾರಾದ್ರೂ ಎಂಟರ್ ಮಾಡಿದ್ರೆ ಮಾತ್ರ ಸೊ ಅವರು ನಿಮ್ ಜೊತೆ ಚಾಟ್ ಮಾಡ್ಬೋದು. ಸೊ ಎಲ್ಲರೂ ಚಾಟ್ ಮಾಡಕ್ಕಾಗಲ್ಲ. ಈ ಒಂದು ಕೋಡ್ ನ ನೀವು ಯಾರ ಜೊತೆ ಶೇರ್ ಮಾಡ್ತಿರಲ್ಲ ಸೊ ಅವರು ಮಾತ್ರ ನಿಮ್ ಜೊತೆ ಚಾಟ್ ಮಾಡ್ಬೋದಾಗಿರುತ್ತೆ. ನೀವು ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಯಾರೆಲ್ಲ ನಿಮ್ಮ ಒಂದು ಅಕೌಂಟ್ ನ ಪ್ರೈವೇಟ್ ಆಗಿ ಇಟ್ಕೋಬೇಕು ಅಂತಿದ್ರ ಸೊ ಅವ್ರಿಗೆ ಮಾತ್ರ ತುಂಬಾ ಯೂಸ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸೇವ್ ಕೀ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಆಪ್ಷನ್ ಸೆಟ್ ಆಗುತ್ತೆ. ಸೊ ಗೈಸ್ ಈ ರೀತಿಯಾಗಿ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಸೊ ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಯೂಸ್ ಮಾಡುವಂತ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಗಳು ಕೂಡ ಮರಿದೆ ಶೇರ್ ಮಾಡಿ. ಯಾಕೆಂತಂದ್ರೆ ಸೊ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ವಾಟ್ಸ್ಆಪ್ ಅಲ್ಲಿ ಈ ರೀತಿಯಾಗಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಬೇಗ ಹೋಗ್ಬಿಟ್ಟು ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದ್ರ ರಿಲೇಟೆಡ್ ಏನಾದ್ರು ಡೌಟ್ ಇತ್ತು ಅಂದ್ರೆ ಸೊ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾ ಎಲ್ಲರಿಗೂ ಪ್ರತಿಯೊಬ್ಬರು ಕೊಟ್ಟೆ ಕೊಡ್ತೀನಿ. ಸೊ ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.